ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಿಮ್ಮಲ್ಲಿ ಒಂದು ವಿಚಾರ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಫೋಟೋ ಮತ್ತು ವಿಡಿಯೋಸ್ ಮಾಡೋದು ನನ್ನ ಹಾಬಿ. ಇದು ನನಗೆ ತುಂಬಾ ಖುಷಿ ಕೊಡುತ್ತೆ. ಯಾಕಂದರೆ ನಮ್ಮ ಜೀವನದಲ್ಲಿ ನಡೆಯುವಂತಹ ಎಷ್ಟೋ ಘಟನೆಗಳನ್ನು ನಾವು ಹಾಗೆ ಮರೆತು ಬಿಟ್ಬಿಡ್ತೀವಿ. ಆದರೆ ನಾವು ತೆಗೆದಂತಹ ಈ ಫೋಟೋ ಮತ್ತು ವಿಡಿಯೋಸ್ಗಳು ನಾವು ಏನು ಮರೆತರೂ ಅವುಗಳನ್ನು ಮತ್ತೆ ನೆನಪಿಸುತ್ತೆ ಅಂತಲೇ ಹೇಳ್ಬೋದು. ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಅನೇಕ ನೆನಪುಗಳನ್ನು ಅಮರವಾಗಿ ಉಳಿಸುವಂತಹ ಒಂದು ಪ್ರಯತ್ನ ಅಷ್ಟೇ. ಸೊ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಖಾಂತರ ಮತ್ತೆ ಹಳೆ ನೆನಪುಗಳನ್ನು ನೆನಪು ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ನಾವು ಸ್ನಾತಕೋತ್ತರ ಪದವಿ ಮಾಡುವಾಗ ಅಲ್ಲಿನ ಪ್ರಮುಖ ಕಾರ್ಯಕ್ರಮಗಳ ನೇರವಾದ ಹೊಣೆಗಾರಿಕೆ ಅಂತೂ ನಮ್ಮ ಮೇಲೇ ಇರ್ತಾ ಇತ್ತು. ನಾವು ಸರಿಯಾಗಿ ಇನ್ವಾಲ್ವ್ ಆಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೇ ಅದು ತುಂಬ ಚೆನ್ನಾಗಿ ನಡೀತಾ ಇತ್ತು. ಇನ್ ಕೇಸ್ ನಾವೇನಾದರೂ ಹೊಂದಾಣಿಕೆಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಲ್ಲ ಅಂದರೆ ಆ ಕಾರ್ಯಕ್ರಮ ಅಂತೂ ನಿಜಕ್ಕೂ ಎಕ್ಕುಟ್ಟೋಗ್ತಾ ಇತ್ತು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಸ್ನಾತಕೋತ್ತರ ಪದವಿಯಲ್ಲಿ ನಾವು ಜೂನಿಯರ್ಸ್ ಆಗಿದ್ದಾಗ ನಮ್ಮ ಸೀನಿಯರ್ಸ್ಗೆ ಮಾಡಿದಂತಹ ಸೆಂಡಪ್ ಪಾರ್ಟಿ. ಆ ಕಾರ್ಯಕ್ರಮವನ್ನು ಇವಾಗಲೂ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಯಾಕಂದರೆ ನಾವು ಚೆನ್ನಾಗಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಲ್ಲ. ಆದರೆ ಅದು ನಿಜಕ್ಕೂ ನಮಗೆ ಒಂದು ಅನುಭವವನ್ನು ಕೊಡ್ತು ಅಂತಲೇ ಹೇಳ್ಬೋದು. ಅದರ ಮುಂದಿನ ವರ್ಷ ನಾವು ಸೀನಿಯರ್ಸ್ ಆದಾಗ ನಮ್ಮ ಜೂನಿಯರ್ಸ್ಗೆ ವೆಲ್ಕಮ್ ಪಾರ್ಟಿ ಮಾಡುವ ಸಮಯ ಬಂತು. ಆಗ ನಾನೇ ಕಲ್ಚರಲ್ ಸೆಕ್ರೆಟರಿ ಆಗಿದ್ದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲರೊಂದಿಗೆ ಒಂದು ಕಾರ್ಯಕ್ರಮವನ್ನು ನಿಭಾಯಿಸೋದು ಎಷ್ಟು ಕಷ್ಟ ಅಂತ ಆಗ ನನಗೆ ಅನುಭವ ಆಯಿತು. ನಮ್ಮ ಬ್ಯಾಚ್ನಲ್ಲೇ ಜಗಳ ಆಡ್ಕೊಂಡವ್ರನ್ನೆಲ್ಲ ಒಂದು ಮಾಡಿ ಕಳೆದ ವರ್ಷದ ಕಾರ್ಯಕ್ರಮದ ಥರ ಈ ವರ್ಷ ಆಗಬಾರ್ದು, ಬೇರೆ ಡಿಪಾರ್ಟ್ಮೆಂಟ್ನವರೆಲ್ಲ ಬರ್ತಾರೆ ಅಂಥೇಳಿ ಅವ್ರನ್ನೆಲ್ಲ ಒಂದು ಮಾಡಿ ಅವರಿಗೆಲ್ಲ ಕ್ಯಾಂಟೀನ್ನಲ್ಲಿ ಟ್ರೀಟ್ ಕೊಡಿಸಿದ್ದು ಈಗ ಒಂದು ನೆನಪು ಅಷ್ಟೇ. ಆದರೆ ಕಾರ್ಯಕ್ರಮ ಮಾತ್ರ ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತಲೇ ಹೇಳ್ಬೋದು. ಡ್ಯಾನ್ಸ್ ಮಾಡೋಕ್ಕೆ ಬರ್ದೇ ಇದ್ರು ಸಹ ಹೇಗೋ ಪ್ರಾಕ್ಟೀಸ್ ಮಾಡಿ ನೋಡೋಕ್ಕೆ ಖುಷಿಯಾಗೋ ಥರ ಅಂತೂ ಸ್ಟೆಪ್ ಹಾಕಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಮಾಡಿದಂತಹ ಆ ಒಂದು ಡ್ಯಾನ್ಸನ್ನು ನೋಡ್ಕೊಂಡು ಬರೋಣ ಬನ್ನಿ. ಹಾಕ್ಬರ್ ಹೋಗಿ
ಒನ್ಸ್ ಮೋರ್ ಆಕ್ಷನ್ ಇನ್ನೊಂದ್ಸತಿ ಆಕ್ಷನ್ ತಡಿ